Hi everyone, today I am going to inform you about latest information of KEA about NEET state rankings. Okay, before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ KEAದವರು ನೀಟ್ ಸ್ಟೇಟ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡಿದ್ದಾರೆ. ನೀವು ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ರ್ಯಾಂಕಿಂಗ್ನ ನೋಡ್ಕೋಬೋದು. ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದೇನೆಂದರೆ, ಪ್ರಸಕ್ತ ಸಾಲಿನ UG ನೀಟ್ ಅರ್ಜಿಯಲ್ಲಿ ಕರ್ನಾಟಕ ಎಂದು ನಮೂದಿಸಿ ವೈದ್ಯಕೀಯ ಕೋರ್ಸುಗಳ ಪ್ರವೇಶಕ್ಕೆ ಅರ್ಹತೆ ಪಡೆದ 87,909 ಅಭ್ಯರ್ಥಿಗಳ ನೀಟ್ ರ್ಯಾಂಕ್ ಮತ್ತು ಪಡೆದ ಅಂಕಗಳ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಅಂದರೆ ನಿನ್ನೆ ತಾನೇ ಇಲಾಖೆಯು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು ಇಲಾಖೆಯ ಒಂದು ಜಾಲತಾಣಕ್ಕೆ ಹೋಗಿ ತಮ್ಮ ಒಂದು ರ್ಯಾಂಕಿಂಗನ್ನು ನೋಡ್ಕೋಬೇಕಾಗಿದೆ. ಓಕೆ, 670 ಅಂಕ ಪಡೆದ ಅಭ್ಯರ್ಥಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಅಂದರೆ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ನೀಟಲ್ಲಿ. ಓಕೆ, ನೀಟು ಸ್ಟೇಟ್ ರ್ಯಾಂಕಿಂಗಲ್ಲಿ ಫಸ್ಟ್. ಅದೇ ರೀತಿಯಾಗಿ 113 ಅಂಕ ಪಡೆದ ಅಭ್ಯರ್ಥಿ ಕೊನೆ ಸ್ಥಾನದಲ್ಲಿದ್ದಾರೆ. ಓಕೆ, ಅದೇ ರೀತಿಯಾಗಿ ಅವರು ಕೂಡ ಅರ್ಹತೆಯನ್ನು ಪಡೆದಿದ್ದಾರೆ. ಯಾರು? 113 ಅಂಕಗಳನ್ನ ಪಡೆದ ವಿದ್ಯಾರ್ಥಿ. ಓಕೆ, ಎಸ್. ನೆಕ್ಸ್ಟ್, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ನೀಡಿರುವ ಪಟ್ಟಿಯನ್ನು ವೆಬ್ಸೈಟಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು, ನೀಟ್ ರೋಲ್ ನಂಬರ್ ನಮೂದಿಸಿ ನೀಟ್ ಕೌನ್ಸಿಲಿಂಗ್ಗೆ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಒಂದೆರಡು ದಿನಗಳಲ್ಲಿ ಲಿಂಕ್ ಬಿಡುಗಡೆ ಮಾಡಲಾಗುವುದು. ಓಕೆ, ಅಂದರೆ ಈಗ ಯಾರು ಇಲ್ಲಿ ನೋಡ್ಬೋದು ನೀವು. ಹಾಗೆಯೇ ನೀಟ್ನಲ್ಲಿ ಅರ್ಹತೆ ಪಡೆದು ಈವರೆಗೆ ಅರ್ಜಿಯನ್ನು ಸಲ್ಲಿಸದಿರುವವರಿಗೂ ನೋಂದಣಿಗೆ ಅವಕಾಶ ನೀಡಲಾಗುವುದು ಎಂದು ಹೇಳಿದ್ದಾರೆ. ಅಂದರೆ ಅರ್ಜಿ ಯಾರು ಹಾಕಿಲ್ಲ, ಅಂದರೆ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅಂತ ಅಲ್ಲಿ ಯಾರು ನಮೂದನೆ ಮಾಡಿಲ್ಲಲ್ಲ, ಸೊ ಅಂಥವ್ರಿಗೆ ಕೂಡ ನಮೂದನೆ ಮಾಡಿಕೊಂಡು ಅವರು ಕೂಡ ಅರ್ಜಿನ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು.